ತಾಲೂಕು ಸಂಗಾಪುರ ಮರಗಾಲ ಕಟ್ಕೊಂಡ್ಬಂದಿರಿ. ಹಾಂ ರೀ ಕಟ್ಗೆ ಕಾಲು ಕಟ್ತಾವ. ಹಾಂ ರೀ 160 ಮೀಟ್ರಾಗ ಸರ್. ಹಾಂ ಸರ್ ಮರಗಾಲ ಕಟ್ಕೊಂಡ್ಬಂದೈತಿ. ಹಾಂ ರೀ 4 ದಿನ ಬಂದಿ ಸರ್. 4 ದಿನ ಬಂದಿ ಸರ್. ಹಾಂ ಸರ್ 600 ಜನ ಅದೇನು 18 ವರ್ಷ ಆಯ್ತು. ಮರಗಾಲ ಕಟ್ಟಕ್ಕೆ 3 ವರ್ಷ ಸರ್. 600 ಜನ 600 ಜನ ಒಬ್ಬರ ಹಾಂ 3 ಟ್ಯಾಕ್ಟ್ರಿ ಬಂದವ್ರಿ, 3 ಬುಲ್ಲರ್ ಬಂದವ್ರಿ. ಅಲ್ಲಿಂದ ಬಂದವ್ರಿ. ಇವತ್ತಿಗೆ 5ನೇ ಹೊತ್ತಿ 5ನೇ ಹಾಂ ಸರ್ 5ನೇ ಹೊತ್ತಿಗೆ ನಮಸ್ಕಾರ ಸಿದ್ದಾವಡ ಭಕ್ತರಿಗೆ. ನಾವು ಇಂಚಲ ಸವದತ್ತಿ ತಾಲೂಕು ಇಂಚಲ ಗ್ರಾಮದಿಂದ ಬಂದಂಥವ್ರು. ಪಾದಯಾತ್ರೆ ನಾವು ಶಿವರಾತ್ರಿ ಒಳಗೂ ಬರ್ತಾವೆ ಮತ್ತು ಶ್ರಾವಣದಾಗೂ ಬರ್ತಾವೆ. ಭಾರತೀಯ ಅಪ್ಪಾರ ಕೃಪಾ ಆಶೀರ್ವಾದದಿಂದ ನಮ್ಮ ಊರ ಬಹಳ ಕುಗ್ರಾಮವಾಗಿತ್ತು. ಅದನ್ನು ಭಾರತೀಯ ಅಪ್ಪಾರ ಬಂದಾಗಿಂದ ಇಡೀ ವಿಶ್ವದಲ್ಲಿ ನಮ್ಮ ಇಡೀ ಇಂಡಿಯಾದಾಗನ ಶಿಕ್ಷಕರ ತವರೂರು ಎಂದು ಕರೆಸಿಕೊಂಡಂಥ ಭಾರತೀಯ ಅಪ್ಪನ ಆಶೀರ್ವಾದ, ಸಿದ್ದಾವಡ ಮಹಾರಾಜರ ಆಶೀರ್ವಾದದಿಂದ ಒಳ್ಳೆಯ ಆಗೈತಿ. ಹೀಗಾಗಿ ನಾವು ಪ್ರತಿ ವರ್ಷ ಪಾದಯಾತ್ರೆ ಮುಖಾಂತರ ಇಲ್ಲಿ ಬಂದು ನಮಗೆ ಆದಂಥ ಸೇವೆಯನ್ನು ಮಾಡಿ, ಅನ್ನಪ್ರಸಾದ ನಮಗೆ ಎಷ್ಟು ನಿಂತಲ್ಲ ಅಷ್ಟು ಮಾಡಿ, ದಾನ ಧರ್ಮಗಳನ್ನು ಮಾಡಿ ಸಿದ್ದಾವಡ ಕೃಪೆಗೆ ಪಾತ್ರ ಆಗುತ್ತೇವೆ. ಇದಕ್ಕೆಲ್ಲ ಶಿವಾನಂದ ಭಾರತೀಯ ಅಪ್ಪಾರ ಅವ್ರಿಗಿಂತ ಅದಕ್ಕಿಂತ ಮೊದಲ ನಮ್ಮ ಅಜ್ಜವರು ನಮ್ಮ ಅಪ್ಪಾರು ಹೇಳ್ತಾರೆ. ಸುಳ್ಕಿ ಅಪ್ಪಾರು, ರೇವಪ್ಪನವರು, ಶಿವಯೋಗಿಗಳು. ಶಿವಯೋಗಿಗಳನ್ನ ನಮ್ಗೆ ಹುಡುಕಿ ಕೊಟ್ಟವ್ರನ್ನ ಸಿದ್ದಾವಡ ಅಪ್ಪಾರ. ಅವರಿಂದ ನಮ್ಗೆ ಶಿವಯೋಗಿಗಳು ಸಿಕ್ಕರು. ಶಿವಯೋಗಿಗಳಿಂದ ಸಿದ್ದರಾಮಯ್ಯ ರೇವಪ್ಪ ಅಜ್ಜವರು, ಅವರಿಂದ ಸಿದ್ದರಾಮಯ್ಯರು ಈಗ ನಮ್ಮ ಭಾರತೀಯ ಅಪ್ಪಾರು. ಈ ಮುಖಾಂತರವಾಗಿ ಸಿದ್ದಾವಡ ಸಂಪ್ರದಾಯ ನಮ್ಮ ಊರಲ್ಲಿ ಭಾಳ ಒಳ್ಳೆಯ ರೀತಿಯಿಂದ ವಿಜೃಂಭಣೆಯಿಂದ ನಡೆದು ಸರ್. ನಮ್ಮಲ್ಲಿ ವೇದಾಂತ ಪರಿಷತ್ ಅಗದಿ ಪದ್ಧತಿ ನಡೀತದೆ ಇಂಚಲದಲ್ಲಿ. ಮನಸ್ಸು ಶಾಂತಿ, ಮನಸ್ಸು ನಿಗ್ರಹ, ದುಶ್ಚಟಗಳಿಂದ ದೂರ ಇರೋದು, ಯುವಕರಿಗೆ ಒಂದು ಒಳ್ಳೆಯ ಸಂದೇಶ ಕೊಡೋದು. ಸರ್ ಇನ್ನೊಂದು ಏನಂದ್ರೆ ಎಲ್ಲ ದಾನದಾಗ ಸಮಾಧಾನ ಶ್ರೇಷ್ಠ. ಅದನ್ನು ನಮ್ಮ ಭಾರತೀಯ ಅಪ್ಪ ಅವ್ರು ನಮ್ಗೆ ನೀಡಿದಾರು. ಸಿದ್ದಾವಡ ಮಹಾರಾಜ್ ಕಿ ಜೈ ಜೈ.